ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಲೆನಾಡ ಸ್ಪೆಷಲ್ ಕಡುಬು ಮತ್ತು ನಾಟಿ ಕೋಳಿ ಸಾರು ಮಾಡ್ತಾಯಿದ್ದೀನಿ. ಮೊದಲಿಗೆ ಕಡುಬು ಮಾಡೋದಕ್ಕೆ ಒಂದು ದಪ್ಪ ತಳ ಇರೋ ಪಾತ್ರೆಗೆ 3 ಕಪ್ ನೀರನ್ನು ಹಾಕಿ ಒಲೆಯ ಮೇಲಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿ ನೀರು ಕುದಿ ಬಂದ ಮೇಲೆ 1.5 ಕಪ್ ಅಕ್ಕಿ ರವೆಯನ್ನು ಹಾಕಿ 2 ನಿಮಿಷ ಮುಚ್ಚಳ ಮುಚ್ಚಿ ಲೋ ಫ್ಲೇಮ್ನಲ್ಲಿ ಹಾಗೆ ಬಿಡಬೇಕು. 2 ನಿಮಿಷದ ನಂತರ ಫ್ಲೇಮನ್ನು ಸ್ವಲ್ಪ ದೊಡ್ಡ ಮಾಡಿ ಒಂದು ಸೌಟಿನ ಸಹಾಯದಿಂದ ಹಿಟ್ಟನ್ನು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ನಂತರದಲ್ಲಿ ಸ್ಟವ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ 5 ನಿಮಿಷ ಹಾಗೆ ಬಿಡಬೇಕು. 5 ನಿಮಿಷದ ನಂತರ ಆ ಹಿಟ್ಟನ್ನು ಒಂದು ಅಗಲವಾದ ತಟ್ಟೆಗೆ ಹಾಕಿ ಸ್ವಲ್ಪ ನೀರನ್ನು ಚಿಮುಕಿಸುತ್ತಾ ನೀಟಾಗಿ ಕಲಸಿಕೊಂಡು ಉಂಡೆಗಳನ್ನು ಮಾಡಿ ಕಡುಬು ಬೇಯಿಸೋ ಪಾತ್ರೆಯ ತಳಭಾಗಕ್ಕೆ 2ರಿಂದ 3 ಕಪ್ ನೀರನ್ನು ಹಾಕಿ ಅದರ ಮೇಲೆ ಕಡುಬಿನ ಪ್ಲೇಟನ್ನು ಇಟ್ಟು ಕಡುಬುಗಳನ್ನು ಹಾಕಿ ಮುಚ್ಚಳ ಮುಚ್ಚಿ 20 ನಿಮಿಷ ಬೇಯಿಸ್ಕೋಬೇಕು. ಅದು ಬೇಯೋ ಟೈಮ್ನಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಈರುಳ್ಳಿ ಬೆಂದ ನಂತರ ಕಟ್ ಮಾಡ್ಕೊಂಡಿರೋ 2 ಟೊಮೆಟೊವನ್ನು ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಂಡು ನಂತರ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸಿ ನೀಟಾಗಿ ತೊಳೆದಿಟ್ಕೊಂಡಿರೋ 1 kg ನಾಟಿ ಕೋಳಿ ಮಾಂಸವನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು 1 ಚಮಚ ಅರಿಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸಿ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಬೇಯೋ ಟೈಮ್ನಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಕಟ್ ಮಾಡ್ಕೊಂಡಿರೋ 1 ಈರುಳ್ಳಿ, 6 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ ಹಾಗೂ 2 ಹಸಿರು ಮೆಣಸಿನಕಾಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ 1 ಚಮಚ ಕೊತ್ತಂಬರಿ ಬೀಜವನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡಿ. ಇವಾಗ ಮಸಾಲೆ ಪದಾರ್ಥಗಳಾದ ಸ್ವಲ್ಪ ಚಕ್ಕೆ, 4 ಲವಂಗ, ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ, 5ರಿಂದ 10 ಕಾಳುಮೆಣಸು, 1 ಏಲಕ್ಕಿ, ಅರ್ಧ ಚಕ್ರ ಮೊಗ್ಗು, ಸ್ವಲ್ಪ ಜಾಪತ್ರೆ, 1 ಚಮಚ ಗಸಗಸೆಯನ್ನು ಹಾಕಿ ಫ್ರೈ ಮಾಡಿ. ನಂತರ 4ರಿಂದ 5 ಒಣಮೆಣಸಿನಕಾಯಿ, 1 ಟೊಮೆಟೊ, ಸ್ವಲ್ಪ ಮೆಂತ್ಯವನ್ನು ಹಾಕಿ ಫ್ರೈ ಮಾಡಿ. 1 ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೈ ಮಾಡಿ ಸ್ವಲ್ಪ ಅರಿಶಿಣ ಸೇರಿಸಿ ಅರ್ಧ ಹೋಳು ಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಇವೆಲ್ಲ ತಣ್ಣಗಾದ ನಂತರ ಮಿಕ್ಸಿ ಜಾರಿನಲ್ಲಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿರೋ ಮಸಾಲೆಯನ್ನು ಬೆಂದಿರೋ ಕೋಳಿ ಮಾಂಸಕ್ಕೆ ಸೇರಿಸಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ನೀರನ್ನು ಸೇರಿಸಿ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ 2 ನಿಮಿಷದ ನಂತರ ಪುನಃ ಚೆನ್ನಾಗಿ ತಿರುಗಿಸಿ 5 ನಿಮಿಷ ದೊಡ್ಡ ಉರಿಯಲ್ಲಿ ಕುದಿಸಿದರೆ ಕೋಳಿ ಸಾರು ರೆಡಿಯಾಗುತ್ತೆ. ಇವಾಗ ಕಡುಬು ರೆಡಿ ಆಯಿತು, ಕೋಳಿ ಸಾರು ರೆಡಿ ಆಯಿತು. ನಿಜವಾಗ್ಲೂ ನಮ್ಮ ಮಲೆನಾಡಿಗರಿಗೆ ಕಡುಬು ಮತ್ತು ನಾಟಿ ಕೋಳಿ ಸಾರಿಗಿಂತ ಒಳ್ಳೆ ಊಟ ಬೇರೆ ಯಾವುದೂ ಅನಿಸೋದಿಲ್ಲ. ಈ ರುಚಿ ಗೊತ್ತಿಲ್ಲದೆ ಇರೋರು ಒಮ್ಮೆ ಮಾಡಿ ರುಚಿ ನೋಡಿ. ಹಾಗೆಯೇ ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.